ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮ ಮನೆಗೆ ಮಂಜು ಮತ್ತು ಶಿಶಿರ್ ಇಬ್ಬರು ಕೂಡ ಬಂದಿದ್ದಾರೆ. ಇವತ್ತು ನನ್ನ ತಂಗಿ ಮನೆಗೆ ಬಂದಿದ್ದು. ಆ್ಯಕ್ಚುಲಾಗಿ ಅಮ್ಮನು ಮತ್ತು ರಕ್ಷು ಅವರಿಬ್ಬರೂ ಕೂಡ ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ದಾರೆ. ಅಂದರೆ ಡೈರೆಕ್ಟಾಗಿ ಅಮ್ಮನ ಮನೆಗೇ ಬಂದಿದ್ದಾರೆ. ಬಟ್ ಶಿಶಿರ್ ಮತ್ತು ಮಂಜು ಇಬ್ಬರೂ ಕೂಡ ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಊಟ ಮಾಡಿಕೊಂಡು ಆಮೇಲೆ ಒಂದು 4 ಗಂಟೆ 4:15 ಹಾಗೆ ನಮ್ಮ ಮನೆಗೆ ಬಂದರು. ಸೊ ಇಬ್ಬರೇ ಬಂದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ರೋಡೆಲ್ಲ ನೆನ್ಪಿಟ್ಕೊಂಡು ಬಂದಿದ್ದಾರಲ್ಲ ಅಂತ. ಸೊ ಇವಾಗ ಅವ್ರು ಬಂದಮೇಲೆ ಯಾವ ರೀತಿ ಇರುತ್ತೆ ಬ್ಲಾಗ್ ಅನ್ನೋದೆಲ್ಲ ನಿನ್ನ ಜೊತೆ ಶೇರ್ ಮಾಡಿ. ಸಾಕು ಅವನಿಗೆ, ಯಾರ ಹತ್ರ ಹೋಗ್ಲಿ. ನೀನು ಕ್ಯಾಪ್ ತೆಗಿಯೋ, ನೀನು ಕ್ಯಾಪ್ ನೋಡಿ ಕಂಡುಹಿಡಿತಲ್ಲ ಅವನು. ಅಪ್ಪು ಇದು ಯಾರಿದು? ಮಂಜು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಜೊತೆ ಮಾತಾಡಿದ್ರು. ಇವಾಗ ಜೀವನ ಮಾತಾಡ್ಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದಾರೆ. ಅಪ್ಪು ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಅವರಿಬ್ಬರು ಬಂದಿರೋದಕ್ಕೆ. ಸೊ ಇವತ್ತು ಆ್ಯಕ್ಚುಲಾಗಿ ನಾವೆಲ್ಲರೂ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಅಜ್ಜಿನಂತೂ ತುಂಬ ದಿನದಿಂದ ಕರೀತಾನೆ ಇದ್ಲು, ಬನ್ನಿ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗಿ ನಮ್ಮ ತಂಗಿನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ಎಲ್ಲರೂ. ಸೊ ಹಾಗೆಯೇ ನನ್ನ ತಂಗಿ ಇವತ್ತು ಹಾಲು ಖೀರ್ ಮಾಡ್ಕೊಂಡು ಬರ್ತೀಯಾ ಅಂತ ಕೇಳಿದ್ಲು. ಹಾಗಾಗಿ ಸರಿ ಕೇಳ್ಕೊತಾ ಇದ್ದಾಳಲ್ವ ಅಂದ್ಬಿಟ್ಟು ನಾನು ಕೂಡ ಹಾಲು ಖೀರ್ ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲನೂ ಕೂಡ ಆರ್ಡರ್ ಮಾಡಿದ್ದೆ. ಒಂದಷ್ಟು ಐಟಮ್ಸ್ ಎಲ್ಲ ಮನೆಯಲ್ಲಿ ಕೂಡ ಖಾಲಿಯಾಗಿತ್ತು. ಹಾಗಾಗಿ ಇನ್ನೇನದು ಜೆಪ್ಟೋನಲ್ಲಿ ತಂದುಕೊಡ್ತಾರೆ. ಅದಾದಮೇಲೆ ನಾನು ಕೂಡ ಹೋಗಿ ಹಾಲು ಖೀರ್ ಮಾಡೋಣ ಅಂತ ಅಂದ್ಕೊಂಡೆ. ಅಣ್ಣಗೆ ಜ್ಯೂಸ್ ಕೊಡಲ್ವಾ? ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿದ್ದೆ, ತೊಗೊಂಡು ಹೋಗ್ಬಿಟ್ಟು ಕೊಡ್ತೀನಿ ನೀರು. ನಾನೇ ಕೊಡ್ತೀನಿ ನೀರು, ನೀನು ಚೆಲ್ಬಿಡ್ತೀನಿ, ಆಮೇಲೆ ನಾನೇ ಕೊಡ್ತೀನಿ ಆಯ್ತಾ. ಫ್ರಿಜ್ಜಲ್ಲಿ ತಗೋ. ಶಿಶಿರ್ ಕುಡ್ದೆ ಯಾವ್ದು ಇವಾಗ ತಾನೇ ಕುಡ್ಕೊಂಡೆ. ಟ್ರೈನ್ ಅಂತಿದ್ರೆ ಇದು ಬುಕ್ ಮಾಡಿದ್ದೀರಾ ಬಸ್ಸು? ಹೇಳಿಲ್ವ ಮಮ್ಮಿನ ಏನಂತ ಹೇಳ್ತಾವ? ಬಸ್ಸು ಅಂತ ಟ್ರೈನಲ್ಲಿ ಮಾಡೋಕ್ಕಾಗಲ್ಲ. ತಗೋ ಮಂಜು. ಅಪ್ಪು ಬರಲ್ಲ? ನಾನು ಕುಡ್ದೆ. ನೀನು ಕುಡ್ದ? ನಿಂಗೂ ಬೇಕಾ ಅಪ್ಪು? ಬೇಕಾ? ತಗೋ. ಚೆನ್ನಾಯ್ತು ಮಂಜು. ಅಪ್ಪು ಪಪ್ಪ ಹೋಗಲ್ಲಿ ಇಸ್ಕೊಂಡ್ ಹೋಗು ಮನ. ಬರ್ತಾವ್ರಾ? ಬರ್ತಾಯಿಲ್ಲ, ಬರ್ತೀನಿ ಅಂತ ಅಂದು ಗೊತ್ತಿಲ್ಲ. ಇನ್ನೇನಪ್ಪ ಸಮಾಚಾರ? ನೀನೇ ಸ್ನಾನ ಮಾಡ್ಕೊಂಡು ಬೆಳಗಾಗ್ಬಿಟ್ಟಿದ್ಯಾ? ಬೆಳಗ್ಗೆನೆ ಎದ್ದೆ ಫಸ್ಟು. ಸ್ನಾನ ಮಾಡಿದ್ವಿ. ಬೆಳಿಗ್ಗೆ ಬಂದು ಎಬ್ಬಿಡ್ತಾನೆ ಇಲ್ಲ ಯಾರು ನನಗೆ. ಬೆಳಗ್ಗೆನೆ ಬಂದು ಎಬ್ಬಿಸ್ಬಿಟ್ಟವನ. ಅಯ್ಯೋ 2 ಗಂಟೆ 7:15 ಬಂದ್ಬಿಟ್ಟವನೆ ಮನೆಗೆ. ಕಡಿಮೆ ತೆಗ್ದಿಲ್ಲ. ಅವನೇನಂದ್ರೆ ಬಿಟ್ಟೊಟ್ಟೋಯ್ತಾರೆ ಅದು ಅಂತ ಅಲ್ವಾ? ಬಿಟ್ಟೋಗಲ್ಲ. ಆಮೇಲೆ ಎಲ್ಲ ಅಮ್ಮ ಎಲ್ಲ ಸ್ನಾನ ಆಗಿ ರೆಡಿ ಆಗೋಷ್ಟರಲ್ಲಿ 12 ಗಂಟೆ. ಬಂತಾ? ತಗೋ ಇಡೋಗು ಫ್ರಿಜ್ಜಲ್ಲಿ. ಚಾಕ್ಲೇಟ್ ಅಲ್ಲ ಅದು, ಪಾಯಸ ಮಾಡೋಕ್ಕೆ ಇಡು. ಸಂಜೆ ಒಂದು 5:15 ಹಾಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಾನು ಕೂಡ ಹಾಲು ಖೀರೆಲ್ಲ ಮಾಡಿಬಿಡೋಣ ಅಂತ ಇವಾಗ ಅಡುಗೆ ಮನೆಗೆ ಬಂದೆ. ಸೊ ಹಾಲು ಖೀರ್ ಮಾಡೋದಕ್ಕೆ ಯೂಶ್ವಲಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾನಿಲ್ಲಿ ರೆಸಿಪಿನೇನು ಶೇರ್ ಮಾಡ್ಕೊಳ್ತಾ ಇಲ್ಲ. ಶಿಶಿರ್ ಮತ್ತು ಮಂಜು ಇಬ್ಬರ ಹತ್ರನೂ ಮಾತಾಡಿಕೊಂಡು ನಾನಿಲ್ಲಿ ಹಾಲು ಖೀರನ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಜೀವನ್ ಕೂಡ ಊಟ ಮಾಡಿರಲಿಲ್ಲ. ಸರಿ ಹಾಲು ಖೀರ್ ಮಾಡಿಬಿಟ್ಟು ಅವ್ರಿಗೆ ದೋಸೆನ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಇವತ್ತು ಆ್ಯಕ್ಚುಲಾಗಿ ಬೆಳಗ್ಗೆ ದೋಸೆ ಮಾಡಿದ್ದೆ. ಜೀವನ್ ದೋಸೆನೇ ಹಾಕ್ಕೊಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು, ಹಾಲು ಖೀರನ್ನ ಮಾಡಿಬಿಟ್ಟು ಆಮೇಲೆ ಜೀವನ್ಗೆ ದೋಸೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಇವತ್ತು ತಿಂದಿದ್ದು ಕೂಡ ಲೇಟ್ ಆಗಿತ್ತು. ಆಲ್ಮೋಸ್ಟ್ 11 ಗಂಟೆನೇ ಆಗೋಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಮನೆ ಕೆಲಸ, ಸ್ನಾನ, ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 11 ಗಂಟೆ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಬಂದು ದೋಸೆ ಹಾಕ್ಕೊಟ್ಟಿದ್ದಲ್ಲ
ಅಲ್ವಾ, ಸೊ ತುಂಬ ಲೇಟಾಗೇ ತಿಂದಿದ್ವಿ. ಬೇಡ ಒಂದು ಸ್ವಲ್ಪ 4 ಗಂಟೆ ಹಾಕಿ ತಿಂತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಇಲ್ಲಿ ಮಂಜು ಹಾಗೆ ಶಿಶಿರ್ ಜೊತೆ ಮಾತಾಡಿಕೊಂಡು ಶಾವಿಗೆನ ಹುರಿತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ಯಾವಾಗಲೂ ಕೂಡ ಅಷ್ಟೇ ನನ್ನ ತಂಗಿ ಬಾಯ್ಬಿಟ್ಟು ಯಾವುದನ್ನು ಕೂಡ ಕೇಳಲ್ಲ. ಹಾಲು ಖೀರ್ ಅಂತೂ ತುಂಬಾ ಇಷ್ಟಪಡ್ತಾಳೆ. ಸೊ ಫಸ್ಟಿಂದನೂ ಕೂಡ ಅಷ್ಟೇ, ಅವಳಿಗೆ ನಾನು ಮಾಡೋ ಹಾಲು ಖೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಒಂದೊಂದು ಸಲ ಹೇಳ್ತಿರ್ತಾಳೆ ಸ್ವೀಟ್ ಜಾಸ್ತಿ ಹಾಕ್ಬಿಟ್ಟಿರ್ತೀಯಾ ಅಂತ ಅಂದ್ಬಿಟ್ಟು. ನನಗೇನಂದರೆ ಸ್ವೀಟ್ ಒಂದು ಸ್ವಲ್ಪ ಚೂರು ಜಾಸ್ತಿ ಇರಬೇಕು, ಹಂಗಂದ್ಬಿಟ್ಟು ತುಂಬಾ ಅಲ್ಲ, ತಿನ್ನೋಕ್ಕಾಗಲ್ಲ ತುಂಬ ಹಾಕ್ಬಿಟ್ರೆ. ಬಟ್ ಒಂದು ಸ್ವಲ್ಪ ಮುಂದೆನೇ ಇರಬೇಕು ಅಂತ ಅಂದ್ಬಿಟ್ಟು. ಬಟ್ ಅವಳು ಒಂದು ಸ್ವಲ್ಪ ಲೈಟಾಗಿರಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾಳೆ. ಸೊ ಈ ರೀತಿ ಅವಳಿಗೆ ಇಷ್ಟ ಪ್ರಕಾರನೇ ಮಾಡ್ತಾಯಿದ್ದೀನಿ ಇವಾಗ್ಲೂ ಕೂಡ. ಸೊ ಇಲ್ಲಿ ಹಾಲು ಖೀರ್ ಮಾಡಿಕೊಂಡೇ ನಾನು ಮತ್ತು ಮಂಜು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಏನು ಅಂತ ಅಂದರೆ, ಇವಾಗ ರೀಸೆಂಟಾಗಿ ಮಂಜು ಇವೆಂಟ್ ಎಲ್ಲ ಮಾಡ್ತಾ ಇರ್ತಾನೆ. ಅಂದರೆ ಅಲ್ಲಿ ಅಕ್ಕಪಕ್ಕದ ಮನೆಗೇ ಬರ್ತ್ಡೇ ಪಾರ್ಟೀಸಿಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡೋದಾಗಿರ್ಬೋದು, ಈ ರೀತಿ ಅವ್ರು ಯಾವ ಥೀಮಲ್ಲಿ ಕೇಳ್ತಾರೆ ಆ ಥೀಮಲ್ಲೆಲ್ಲ ಅವ್ನು ಮಾಡಿಕೊಡ್ತಾ ಇರ್ತಾನಂತೆ. ಸೊ ಅದ್ರ ಬಗ್ಗೆಲೆಲ್ಲ ಹೇಳ್ತಾ ಇದ್ದ. ಒಂದಷ್ಟು ವಿಚಾರಗಳು ಹೇಳಬೇಕು ಅಂತಂದರೆ, ಮಂಜು ಅಂತೂ ತುಂಬ ಕ್ರಿಯೇಟಿವ್ ಆಗಿದ್ದಾನೆ. ಅವನು ತುಂಬ ಜನಕ್ಕೆ ಡೆಕೋರೇಷನ್ ಆಲ್ರೆಡಿ ಮಾಡಿ ಕೊಟ್ಟಿದ್ದಾನೆ. ಬರ್ತ್ಡೇ ಪಾರ್ಟೀಸ್ಗೆ ಆಗಿರ್ಬೋದು ಅಥವಾ ನಾಮಕರಣಕ್ಕೆ ಆಗಿರ್ಬೋದು. ಈ ರೀತಿಯಾಗಿ ಅವನು ತುಂಬ ಚಿಕ್ಕ ಹುಡುಗ ಇರುವಾಗಿಂದನೇ ಅವ್ನಿಗೆ ಈ ಒಂದು ವಿಷಯದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾವು ಕೂಡ ಹಾಗೆ ಅಂದ್ಕೊಳ್ತಾ ಇರ್ತೀವಿ. ನಾವು ಯಾವಾಗಾದರೂ ಹೋದಾಗ ಅವನು ಏನೋ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಏನಾದರೂ ಡೆಕೋರೇಷನಿಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸ್ತಾ ಇರ್ತಾನೆ. ಹಾಗೆಯೇ ಇವಾಗ ಒಂದಷ್ಟು ಐಟಮ್ಸ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಬರ್ತ್ಡೇ ಪಾರ್ಟೀಸಿಗೆ ಇವೆಂಟಿಗೆ ಅಂತೆಲ್ಲ ಅಂದ್ಬಿಟ್ಟು ಅವ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದ. ನಮಗೇ ತುಂಬ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಇವಾಗಂತೂ ಎಲ್ಲ ಕೋರ್ಸಸ್ ಇದೆ, ಬಟ್ ಮಂಜು ಅಂತೂ ಯಾವುದೋ ಕೋರ್ಸಸ್ಗೆಲ್ಲ ಹೋಗಿ ಕಲ್ತಿದ್ದೇ ಅಲ್ಲ. ಅವನು ಯೂಟ್ಯೂಬಲ್ಲಿ ಒಂದಷ್ಟು ನೋಡಿ ವಿಚಾರಗಳನ್ನ ಕಲ್ತ್ಕೊಂಡಿರೋದೇ ಹೆಚ್ಚು ಅಂತ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ಅಲ್ವಾ ಈ ರೀತಿ ಮಕ್ಕಳು ಕಲಿತಾಗ, ಮತ್ತು ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಡೆಕೋರೇಷನ್ ಔಟ್ಪುಟನ್ನು ತೋರಿಸ್ತಾರಲ್ಲ, ಅದು ತುಂಬಾ ಖುಷಿಯಾಗುತ್ತೆ. ಸೊ ಮಂಜುನೂ ಕೂಡ ಅಷ್ಟೇ ತುಂಬಾ ಕ್ರಿಯೇಟಿವ್ ಆಗಿದ್ದಾನೆ. ನನಗೆ ಅದೊಂದು ವಿಷಯದಲ್ಲಿ ತುಂಬಾ ಇಷ್ಟ ಆಯಿತು. ಮತ್ತು ಹೇಳ್ತಾ ಇದ್ದ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ ಅಕ್ಕ, ನಾನು ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ ಅಂತ, ನೀನು ಒಂದ್ಸರಿ ನೋಡು, ನಿಂಗೆ ಇಷ್ಟ ಆದರೆ ಯಾರಾದರೂ ಇದ್ದರೆ ಹೇಳು ಅಕ್ಕ ಅಂತೆಲ್ಲ ಹೇಳ್ತಿದ್ದ. ಸರಿ, ನಾನು ಏನಂತ ಅಂದರೆ, ಅವ್ನು ಜಾಸ್ತಿ ಏನು ಲಾಭ ಇಟ್ಕೊಂಡು ಯಾವುದೋ ಬರ್ತ್ಡೇ ಪಾರ್ಟೀಸ್ ಅಂಥದ್ದನ್ನೆಲ್ಲ ಅವನು ಜಾಸ್ತಿ ಪ್ರೈಸ್ನ ಕೊಟ್ಬಿಟ್ಟು ಏನು ಮಾಡೋದಿಲ್ಲ. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ಒಂದು ರೀಸನಬಲ್ ರೇಟಲ್ಲೇ ಅವ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾನೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಥವಾ ಬರ್ತ್ಡೇ ಪಾರ್ಟೀಸ್ಗೆಲ್ಲ ಏನಾದರೂ ಡೆಕೋರೇಷನ್ ಬೇಕಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಗೋ ಥರನೇ ಅವನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅದನ್ನೆಲ್ಲ ಮಾಡಿ ಕೊಡ್ತಾನೆ. ನೀವು ಯಾವ ಥೀಮಲ್ಲಿ ಕೇಳ್ತೀರಾ ಅದೇ ಥೀಮಲ್ಲೇ ಮಾಡಿಕೊಡ್ತಾನೆ. ನನಗೆ ಅವ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕು ಅಂತಂದರೆ ಚೆಕ್ ಮಾಡಿ. ಸೊ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಅವನೊಂದಷ್ಟು ವಿಚಾರಗಳು ಹೇಳೋವಾಗ ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ನಮ್ಮ ಮನೆಯವರೇ ಆಗಿರೋದ್ರಿಂದ ನಾನು ಕೂಡ ಒಂದಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ಬೋದಲ್ವ. ಸೊ ಕೆಲಸ ಇಷ್ಟ ಆಗಿನೇ ನಾನು ಕೂಡ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಸುಮ್ಮನೆ ನಾನು ಇದು ಮಾಡಲ್ಲ. ಇವಾಗ ಎಕ್ಸಾಂಪಲ್ ಉಷಾ ಅಕ್ಕಂದೇ ಆಗಿರ್ಬೋದು, ನೀವೇ ನೋಡಿರ್ತೀರ ಕುಚ್ಚೆಲ್ಲ ಎಷ್ಟು ಚೆನ್ನಾಗಿ ಹಾಕ್ತಾರೆ, ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ. ತುಂಬ ಕಡಿಮೆ ಪ್ರೈಸಲ್ಲಿ ರೀಸನಬಲ್ ರೇಟಲ್ಲೇ ಹಾಕ್ತಾರೆ. ಸೊ ನಮ್ಮನೆಯವರೇ ಆಗಿರೋದ್ರಿಂದ ನಾನು ಅವ್ರಿಗೂ ಕೂಡ ಹೇಳ್ಬೋದು ಅಲ್ವಾ, ಅವರ ಒಂದು ಇನ್ಸ್ಟಾಗ್ರಾಮ್ ID ಬಗ್ಗೆ ಆಗಿರ್ಬೋದು ಅಥವಾ ಅವ್ರ ಕೆಲಸದ ಬಗ್ಗೆ ಆಗಿರ್ಬೋದು ಒಂದು 4 ಜನಕ್ಕೆ ತಿಳಿಸಿದ್ರೆ ಸೊ 4 ಜನಕ್ಕೆ ಗೊತ್ತಾಗುತ್ತೆ, ಯಾವಾಗ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ. ಸೊ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉಷಾಕನೂ ಕೂಡ ಅಷ್ಟೇ, ಹಾಗೆಯೇ ಮಂಜುನೂ ಕೂಡ ಅಷ್ಟೇ. ಇವಾಗ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಇನ್ನೂ ಒಂದಷ್ಟೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಿದ್ದೆ. ನಾನು ಅದ್ರ ಬಗ್ಗೆಲೇ ಹೇಳ್ತಿದ್ದೆ, ಒಂದಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಎಲ್ಲ ಇರುತ್ತೆ ಮಂಜು, ಸೊ ಅದರೊಳಗೆ ಹೇಳ್ಕೊಡೋದನ್ನು ನೀನು ಆಲ್ರೆಡಿ ಇವಾಗಲೇ ಕಲ್ತ್ಕೊಂಡ್ಬಿಟ್ಟಿದ್ಯಾ, ನಂಗೆ ತುಂಬಾ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಸೊ ಹಾಗೆಯೇ ಶಿಶಿರ್ ಕೂಡ ಒಂದಷ್ಟು ಹೀಗೆ ತಮಾಷೆ ಎಲ್ಲ ಮಾತಾಡಿಕೊಂಡು ನಾವು ಕೂಡ ಹಿಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅವನು ಇನ್ನೂ ಕೇಳ್ತಾ ಇದ್ದ, ಇನ್ನೂ ಯಾವಾಗ ಆಗುತ್ತೆ ಅಕ್ಕ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಒಂದು 10-15 ನಿಮಿಷ ತೊಗೊಂಡೆ ಅಂತ ಅಂದ್ಕೊಳ್ತೀನಿ ಅಷ್ಟೇನೆ. ಸೊ ಬೇಗನೆ ಆಗೋಗ್ಬಿಡುತ್ತೆ. ಮತ್ತು ಸಿಂಕಲ್ಲಿ ಒಂದಷ್ಟು ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಾಗಿ ನಮ್ಮ ತಮ್ಮಂದಿರ ಅಥವಾ ನನ್ನ ತಂಗಿದಿರು ಅಥವಾ ಯಾರೇ ನಮ್ಮ ರಿಲೇಷನ್ಸ್ ಬಂದ್ರೂ ಕೂಡ ಕಿಚನಿಗೆ ಬಂದಾಗ ಎಲ್ಲರಿಗೂ ಕೂಡ ಇಷ್ಟ ಆಗೋದು ಅಂದರೆ ನಮ್ಮ ಚಿಮ್ನಿ. ಏಕೆಂದರೆ ಅದು ಒಂದು ಸೆನ್ಸರ್ ಇದೆ, ಜೊತೆಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಸೊ ಮಂಜು ಮತ್ತು ಶಿಶಿರ್ ಏನೋ ಒಂದು ಸ್ವಲ್ಪ ಹೈಟ್ ಇದ್ದಾರೆ, ಏನೋ ಟ್ರೈ ಮಾಡ್ತಾರೆ. ಅವರಿಬ್ಬರನ್ನ ನೋಡಿಕೊಂಡು ಅಪ್ಪು ಕೂಡ ಹಿಂಗೆ ಟ್ರೈ ಮಾಡ್ತಾಯಿದ್ದ. ಸೊ ನನಗೆ ಅದು ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಗೆ ಅದನ್ನು ಶೇರ್ ಮಾಡಿಕೊಂಡೆ.
ಸೊ ಇಲ್ಲಿ ಹಾಲ್ಕೀರ್ ಕೂಡ ರೆಡಿ ಆಯಿತು. ಹಾಗೆಯೇ ಒಂದು ಸ್ವಲ್ಪ ಜ್ಯೂಸ್ ಕೂಡ ಇತ್ತು. ಶಿಶಿರ್ ಮತ್ತು ಮಂಜುಗೆ ಇನ್ನೊಂದು ಸ್ವಲ್ಪ ಜ್ಯೂಸ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಕೊಟ್ಟೆ. ಹಾಗೆಯೇ ನಂದು ಏನೆಲ್ಲ ಅಡುಗೆ ಮನೆ ಕೆಲಸ ಇತ್ತು ಅದನ್ನೆಲ್ಲನೂ ಕೂಡ ಇಲ್ಲಿ ಹಾಲ್ಕೀರ್ ಮಾಡ್ತಾನೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಜೀವನಿಗೆ ದೋಸೆ ಹಾಕಿ ಕೊಡಬೇಕಾಗಿತ್ತು. ಸೊ ಅವರು ಸಾಂಬಾರು ಜೊತೆ ತಿಂತೀರಾ ಅಂತ ಕೇಳಿದರೆ ಅವರು ಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಚಟ್ನಿ ಮಾಡಿಬಿಟ್ಟು ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ಸೊ ಹೀಗೆ ಮಾತಾಡುವಾಗ ಮಂಜು ಅವರ ಸ್ಕೂಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ದೆ. ಹಾಗೆಯೇ ಶಿಶಿರ್ ಕೂಡ ಅಷ್ಟೇ ಒಂದು ಸ್ಕೂಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಿದ್ದ. ಸೊ ನಾವು ಹೀಗೆ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಇದ್ವಿ. ಸೊ ಆವಾಗವಾಗ ಮಂಜುನ ರೇಗಿಸ್ಕೊಂಡು ಇಲ್ಲಾಂದರೆ ಶಿಶಿರ್ನ ರೇಗಿಸ್ಕೊಂಡು ಸೊ ಈ ರೀತಿಯಾಗಿ ಇದ್ವಿ. ಸೊ ಈ ಥರ ಒಂದಷ್ಟು ಟೈಮ್ನ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಇತ್ತು. ಇವಾಗ ಜೀವನ್ಗೆ ಕೂಡ ಸರಿ ಆಯಿತು, ದೋಸೆ ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ದೋಸೆ ಹಾಕ್ಕೊಟ್ಟೆ. ಶಿಶಿರ್ ನಾನೇ ಕೊಟ್ಬಿಟ್ಟು ಬರ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಅಂತ ಫಸ್ಟ್ ದೋಸೆ ಹಾಕ್ಕೊಟ್ಬಿಡೋಣ, ಅದಾದಮೇಲೆ ನಾನು ಏನಿದೆ ಶಿಶಿರ್ ಮತ್ತು ಮಂಜು ಇಬ್ರಿಗೂ ಕೂಡ ಹಾಕೊಡೋಣ ಅಂತ ಅಂದ್ಕೊಂಡೆ. ಸೊ ಅವರಿಬ್ಬರು ಬೇಡ ಅಂತ ಅಂದರು. ಏನಕ್ಕೆ ಅಂತಂದರೆ ಮಧ್ಯಾಹ್ನ ಇವಾಗ ಜಸ್ಟು ಅಮ್ಮನ ಮನೆಯಲ್ಲಿ ತಿನ್ಕೊಂಡು ಬಂದ್ವಿ, ಇವಾಗೇನು ಹೊಟ್ಟೆ ಹಸಿತಾ ಇಲ್ಲ, ಪರವಾಗಿಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಸರಿ ಹೇಗಿದ್ರೂ ಹಾಲು ಕಾಯಿಸ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಹೇಳಿದ್ರು ಇವಾಗ ತಾನೇ ಜಸ್ಟ್ ಜ್ಯೂಸ್ ಕುಡಿದಿದ್ದೀವಿ, ಅದು ಕೂಡ ಬೇಡ, ಪರವಾಗಿಲ್ಲ ಇವಾಗ ಹೋಗಿ ನೀನು ದೋಸೆ ಹಾಕ್ಬಿಟ್ಟು ರೆಡಿ ಆಗ್ಬಿಡಕ್ಕ, ಆಮೇಲೆ ರಾಣಿ ಅಕ್ಕ ಮನೆಗೆ ಹೋಗೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಫಸ್ಟು ಜೀವನಿಗೆ ಹಾಕೊಟ್ಬಿಟ್ಟು ಅದೆಲ್ಲ ಪಾತ್ರೆ ಏನು ಬೀಳುತ್ತೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟು ರಾಣಿಗೆ ಅಂತ ಏನು ಪಾಯಸ ಮಾಡಿದ್ದೀನಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇವಾಗ ಶಿಶಿರ್ನ ಚಿಂಟು ಕರ್ಕೊಂಡು ಹೋದ ಅಮ್ಮನ ಮನೆ ಹತ್ರ. ಇವಾಗ ನಾನು ಮತ್ತು ಮಂಜು ಇಬ್ಬರೂ ಕೂಡ ಅಮ್ಮನ ಮನೆ ಹತ್ರ ಹೋಗಿ ಆಮೇಲೆ ಅವ್ರು ಹೊರಡ್ತಾರಲ್ಲ ಆವಾಗಲೇ ನಾವು ಕೂಡ ಹೊರಡ್ತೀವಿ. ಸೊ ಈಗ ಬನ್ನಿ ಹೋಗೋಣ. ನಮ್ಮಪ್ಪ ಕಾಲ್ ಮಾಡಿಬಿಟ್ಟು ಗಾಡಿ ತೊಗೊಂಡು ಬಾ, ಒಂದು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಎಲ್ಲರೂ ಕೂಡ ಕಾರಲ್ಲೇ ಆಗಲ್ಲ, ಇಲ್ಲ ಅಂತಂದರೆ ಕ್ಯಾಬ್ ಬುಕ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ಇಲ್ಲೇ ಹತ್ರನೇ ಇರೋದಲ್ವಾ, ಸೊ ಪರವಾಗಿಲ್ಲ ಗಾಡಿನಲ್ಲೇ ಬರ್ತೀವಿ, ಕ್ಯಾಬೇನು ಬುಕ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ನಾನು ಕೂಡ ಗಾಡಿಲೇ ಬಂದೆ. ಮತ್ತು ನೋಡಿದ್ರೆ ಪೆಟ್ರೋಲ್ ಇರಲಿಲ್ಲ, ಸರಿ ಅಂತ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಸೊ ಇವಾಗ ನಾನು ಮತ್ತು ಮಂಜು ಒಂದು ಗಾಡಿನಲ್ಲಿ, ಹಾಗೆಯೇ ರಕ್ಷು ಮತ್ತು ಚಿಂಟು ಒಂದು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಪಪ್ಪನ ಕಾರಲ್ಲಿ ಬರ್ತಾರೆ. ಸೊ ನಾವೆಲ್ಲರೂ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು 5:15 ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ನನ್ನ ತಂಗಿ ಮನೆಗೆ ಹೋದ್ಮೇಲೆ ನಾನೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಬೇಡ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದೆಲ್ಲ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಸುಮ್ಮನೆ ಆಗೋಗ್ಬಿಟ್ಟೆ. ಬಿಕಾಸ್ ಅವರ ಒಂದು ಸ್ಪೇಸ್ನ ನಾವು ಕೂಡ ಕೊಡಬೇಕಲ್ವಾ. ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ನಾವು ಫೋರ್ಸ್ಫುಲಿ ವಿಡಿಯೋ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಅವ್ರು ಕಂಫರ್ಟಬಲ್ ಆಗಿ ಇಲ್ಲ ಅಂತ ಅಂದಾಗ ನಾವು ಬಿಟ್ಬಿಡ್ಬೇಕು. ಸೊ ಹಾಗಾಗಿ ನಾನು ಅಲ್ಲಿ ಏನೂ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾನು ನನ್ನ ತಮ್ಮ ಎಲ್ಲರೂ ಕೂಡ ಹೊರಟ್ವಿ ಅಲ್ಲ, ಒಂದು ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಹಿಂದೆ ಮುಂದೆ ಆಯಿತು. ಬಟ್ ಆಮೇಲೆ ಸ್ವಲ್ಪ ಗಾಡಿ ನಿಲ್ಲಿಸ್ಕೊಂಡು ನಾವು ಕೂಡ ಇವಾಗ ಅವ್ರ ಮನೆ ರೀಚ್ ಆದ್ವಿ. ಸೊ ಅಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದೆ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.